ತುಂಬ ಸುಲಭವಾಗಿ ತುಂಬ ಕಮ್ಮಿ ಗ್ಯಾಸ್ನಲ್ಲಿ ಮೊಟ್ಟೆ ಬೇಯಿಸೋದು ಹೇಗೆ ಮತ್ತು ಹಾಗೆಯೇ ಮೊಟ್ಟೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗದೇ ರೀತಿಯಲ್ಲಿ ಸಿಪ್ಪೆ ತೆಗೆಯೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬಹಳಷ್ಟು ಜನರಿಗೆ ಒಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ, ಮೊಟ್ಟೆನ ಹೇಗೆ ಬೇಯಿಸಬೇಕು ಅಂತಕೊಂಡು ಗೊತ್ತಿಲ್ಲ. ಬೇಯಿಸ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ಬೇಯಿಲ್ಲ. ಅದಾದ ಮೇಲೆ ಇನ್ನೊಂದು ಸಮಸ್ಯೆ ಏನಂದರೆ, ಬೇಯಿಸುವ ಸಂದರ್ಭದಲ್ಲಿ ಮೊಟ್ಟೆ ಸಾಮಾನ್ಯವಾಗಿ ಒಡೆದೋಗ್ಬಿಡ್ತದೆ. ಒಡೆದು ಮೊಟ್ಟೆ ಒಳಗಡೆ ಇರುವಂತಹ ವೈಟ್ ಪಾರ್ಟ್ ಏನಿದೆ ಅದೆಲ್ಲದು ಹೊರಗಡೆ ಬರಲಿಕ್ಕೆ ಶುರು ಆಗ್ತದೆ. ಕೊನೆಗೆ ನಿಮ್ಗೆ ತಿನ್ನಲಿಕ್ಕೂ ಕೂಡ ಒಂದು ರೀತಿ ಗಲೀಜು ಅನಿಸ್ತದೆ. ಅದಾದಮೇಲೆ ಮೊಟ್ಟೆಯನ್ನು ಸರಿಯಾಗಿ ಒಡಿಲಿಕ್ಕೂ ಕೂಡ ಕೆಲವರಿಗೆ ಗೊತ್ತಿರಲ್ಲ. ಅಂದರೆ ಈ ಸಿಪ್ಪೆ ತೆಗೆಯೋದಿದೆಯಲ್ಲ, ಸಿಪ್ಪೆ ತೆಗೆಯೋಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಿಪ್ಪೆ ತೆಗೆಯಲ್ಲ. ಹಾಗಾಗಿ ಏನಾಗುತ್ತೆ, ಮೊಟ್ಟೆ ಪೀಸ್ ಕೂಡ ಅದ್ರ ಜೊತೆ ಬಂದುಬಿಡ್ತದೆ. ನೋಡಲಿಕ್ಕೂ ಕೂಡ ಒಂದು ರೀತಿ ಗಲೀಜು ಅನಿಸ್ತದೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ಮೊಟ್ಟೆನ ಅತ್ಯಂತ ಸುಲಭವಾಗಿ ಬೇಯಿಸೋದು ಹೇಗೆ, ಅಂದರೆ ಸರಿಯಾದಂಥ ವಿಧಾನ ಹೇಗೆ, ಅದೇ ರೀತಿಯಲ್ಲಿ ಸುಲಭವಾಗಿ ಮೊಟ್ಟೆಯ ಸಿಪ್ಪೆಯನ್ನು ತೆಗೆಯೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಕೆಲವರು ತುಂಬ ಹೊತ್ತು ಬೇಯಿಸ್ತಾರೆ, ಅದರಿಂದ ಯಾವುದೇ ರೀತಿಯಂಥ ಡಿಫ್ರೆನ್ಸ್ ಆಗಲ್ಲ, ನಿಮ್ಮ ಗ್ಯಾಸ್ ವೇಸ್ಟ್ ಆಗ್ತದೆ. ಕಮ್ಮಿ ಗ್ಯಾಸ್ನಲ್ಲಿ ಬೇಗ ಮೊಟ್ಟೆಯನ್ನು ಹೇಗೆ ಬೇಯಿಸಬೇಕು ಅಂತ ತಿಳ್ಕೊಂಡು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ವಿವರಣೆಯನ್ನು ನಿಮ್ಗೆ ಕೊಟ್ಟಿದ್ದೇನೆ. ಒಂದು ಪಾತ್ರೆ ತೊಗೊಳ್ಳಿ, ಪಾತ್ರೆಗೆ ನಾವು ಮೊಟ್ಟೆನ ಹಾಕ್ಕೋಬೇಕು. ಹಾಕ್ಕೊಳ್ಳೋದು ಕೂಡ ಅಷ್ಟೇ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಕೊಳ್ಳಿ, ಪಟ್ ಅಂತೇಳಿ ಬಿಡಬೇಡಿ, ಒಡೆದೋಗ್ಬಿಡುತ್ತೆ. ಹಾಗೆಯೇ ಮೊಟ್ಟೆನ ಬೇಯಿಸೋಕ್ಕಿಂತ ಮೊದಲು ಒಮ್ಮೆ ತೊಳ್ಕೊಂಡು ಬಿಡಿ, ಯಾಕಂದ್ರೆ ಗೊತ್ತಲ್ಲ ಎಲ್ಲಿಂದೆಲ್ಲ ಬಂದಿರ್ತದೆ ಅಂತೇಳಿ. ಹಾಗಾಗಿ ತೊಳ್ಕೊಂಡು ನಾವು ಮೊಟ್ಟೆನ ಬೇಯಿಸ್ಲಿಕ್ಕೆ ಇಡಬೇಕು. ನಂತರ ಈ ಮೊಟ್ಟೆ ಮುಳುಗುವಷ್ಟು ನೀರನ್ನ ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕಬಾರದು, ಜಸ್ಟ್ ಮುಳುಗಿದ್ರೆ ಸಾಕು ಮೊಟ್ಟೆ. ನೋಡಿ, ನಾನು ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ದಪ್ಪ ತಳದ ಪಾತ್ರೆನ ಉಪಯೋಗಿಸಿ ಮೊಟ್ಟೆ ಬೇಯಿಸಲಿಕ್ಕೆ. ಇದಕ್ಕೆ ಒಂದು 3-4 ಡ್ರಾಪ್ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಯಾಕಂತೇಳಿ ಹೇಳಿದರೆ, ಈ ರೀತಿ ನೀವು ಹಾಕೋದ್ರಿಂದ ಮೊಟ್ಟೆ ಸಿಪ್ಪೆ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಯಾಕೆ ಹಾಕೋದು ಅಂತೇಳಿ ಹೇಳಿದರೆ, ಉಪ್ಪನ್ನು ಹಾಕಿದರೆ ಸ್ವಲ್ಪ ಫಾಸ್ಟಾಗಿ ಬೇಯ್ತದೆ ಅಂತೇಳಿ ಹೇಳ್ತಾರೆ. ಹಾಗೆಯೇ ನಿಮಗೆ ಸಿಪ್ಪೆ ತೆಗಿಲಿಕ್ಕೂ ಈಸಿ ಆಗ್ತದೆ. ಜೊತೆಗೆ ಇದರಲ್ಲಿ ಏನಾದರೂ ಮೊಟ್ಟೆಯಲ್ಲಿ ಏನಾದರೂ ಕ್ರಿಮಿಕೀಟಗಳಿದ್ದರೆ ಅದು ಕೂಡ ಸತ್ತೋಗ್ಬಿಡ್ತದೆ. ನೋಡಿ, ಸ್ಟವ್ನ ಹಚ್ಚಿ ಫ್ಲೇಮ್ ಇದೆಯಲ್ಲ ಸಂಪೂರ್ಣವಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನಂತರ ನಾವು ಈ ಪಾತ್ರೆನ ಇದರಲ್ಲಿ ಸ್ಟವ್ನಲ್ಲಿ ಇಡಬೇಕು. ನೋಡಿ, ಇದು ಫುಲ್ ಫ್ಲೇಮು. ನಾನು ಫ್ಲೇಮನ್ನು ಕಮ್ಮಿ ಮಾಡಿ ಇಷ್ಟು ಇಡ್ತಾ ಇದ್ದೇನೆ, ಅಂದರೆ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಮೊದಲಿಗೆ ನಾವು 3 ನಿಮಿಷ ಈ ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ಲೋ ಫ್ಲೇಮ್ನಲ್ಲಿ ಯಾಕೆ ಬೇಯಿಸಬೇಕು ಅಂತ ಹೇಳಿದರೆ, ನೀವು ಒಮ್ಮೆಲೆ ಹೈ ಫ್ಲೇಮ್ ಇಟ್ಟ ತಕ್ಷಣ ಏನಾಗ್ತದೆ ಅಂದರೆ, ನೀರು ಬಿಸಿ ಆದ ಕೂಡಲೇ ಈ ಮೊಟ್ಟೆಗಳು ಆ ಕಡೆ ಈ ಕಡೆ ಶೇಕ್ ಆಗಲಿಕ್ಕೆ ಶುರು ಆಗ್ತದೆ. ನೋಡಿದ್ದೀರಲ್ಲ, ಕುಣಿಲಿಕ್ಕೆ ಶುರು ಆಗ್ತದೆ. ಆಗ ಮೊಟ್ಟೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಮೊಟ್ಟೆ ಓಪನ್ ಆಗ್ತದೆ. ಆಗ ಓಪನ್ ಆಗಿ ಆ ವೈಟ್ ಇದೇನಿದೆ ಪಾರ್ಟ್ ಏನಿದೆ ಅದು ಲೀಕ್ ಆಗಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ತುಂಬ ಗಲೀಜು ಅನಿಸ್ತದೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಒಂದು 3 ನಿಮಿಷ ನೀವು ಬೇಯಿಸ್ತಾ ಬಂದರೆ ಮೆಲ್ಲ ಬೇಯ್ತದೆ. ಹಾಗಾಗಿ ಮೊಟ್ಟೆ ಒಡೆಯೋದಿಲ್ಲ. ನೋಡಿ, 3 ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೇನೆ. ಈಗಾಗಲೇ ಕುದೀತಾ ಇದೆ. ಇದನ್ನು ಈಗ ಹೈ ಫ್ಲೇಮ್ನಲ್ಲಿ ನಾವು ಇನ್ನೊಂದು 3 ನಿಮಿಷ ಬೇಯಿಸಬೇಕು. ನೋಡಿ, ಈಗ ಲೋ ಫ್ಲೇಮ್ನಲ್ಲಿ ಇಟ್ಟಾಗ ನೋಡಿದ್ರಲ್ಲ, ಒಂದು ಸ್ವಲ್ಪ ಕೂಡ ಒಡೆದಿಲ್ಲ, ಕ್ಲೀನಾಗಿದೆ ಎಗ್, ಒಂಚೂರು ಕೂಡ ಕ್ರ್ಯಾಕ್ ಆಗಿಲ್ಲ. ನೋಡಿ, 3 ನಿಮಿಷ ಆಗಿದೆ ಹೈ ಫ್ಲೇಮ್ನಲ್ಲಿ ಬೇಯಿಸ್ಲಿಕ್ಕೆ ಶುರು ಮಾಡಿ. ಈಗ ಬೆಂದಿರ್ತದೆ. ನಾನು ಬಂದ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಒಂದು ಸ್ವಲ್ಪನೂ ಕೂಡ ಕ್ರ್ಯಾಕ್ ಆಗಿಲ್ಲ ಮೊಟ್ಟೆ. ನೋಡಿ, ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗಿದೆ, ಕರೆಕ್ಟಾಗಿ ಬೆಂದಿದೆ. ಇದನ್ನು ಇನ್ನೊಂದು 3 ನಿಮಿಷ ನಾವು ಬಿಟ್ಟು ಬಿಡಬೇಕು. ಹೀಗೆ ನೀರಿನಲ್ಲಿ, ಅದು ಬಿಸಿನೀರಿನಲ್ಲೇ ಬಿಟ್ಟು ಬಿಡಬೇಕು. ಬಿಸಿನೀರನ್ನ ಈಗ ಚೆಲ್ಬೋದು. ನಾನು ಬಿಸಿನೀರನ್ನ ಹೊರಗಡೆ ಚೆಲ್ಲಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಒಂದು 2 ನಿಮಿಷ ಬಿಟ್ಬಿಡೋಣ. ನೋಡಿ, ಬೇಯಿಸ್ಕೊಂಡು ತೊಗೊಂಡಿದ್ದೇನೆ ನಾನು, ಅಂದರೆ ತಣ್ಣೀರಿಗೆ ಹಾಕಿದ್ದೆ, ತಣ್ಣೀರನ್ನೆಲ್ಲ ಹೊರಗಡೆ ಹಾಕಿ ಮೊಟ್ಟೆನ ತೊಗೊಂಡಿದ್ದೆ. ನೋಡಿ, ಒಂದೇ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಇಲ್ಲ. ಈಗ ಇದನ್ನು ಸಿಪ್ಪೆ ತೆಗೆಯೋದು ಹೇಗೆ ಅಂತೇಳಿ ಹೇಳಿದ್ರೆ, ನೀವು ನಾರ್ಮಲಾಗಿ ಸಿಪ್ಪೆ ತೆಗೆಯೋದು ನಿಮ್ಗೆ ಗೊತ್ತಿರ್ತದೆ. ಆದರೆ ಇವತ್ತೊಂದು ಟ್ರಿಕ್ಕನ್ನು ಹೇಳ್ತೇನೆ. ಈ ರೀತಿ ನೀವು ಸಿಪ್ಪೆ ತೆಗೆದ್ರೆ ಯಾವುದೇ ಕಾರಣಕ್ಕೆ ಮೊಟ್ಟೆ ಡ್ಯಾಮೇಜ್ ಆಗಲ್ಲ. ನೀವೇನು ಮಾಡಬೇಕು ಅಂದರೆ, ಈ ರೀತಿ ಯಾವುದೋ ಒಂದು ಡಬ್ಬ ಇದ್ರೆ ತೊಗೊಳ್ಳಿ. ಈ ಡಬ್ಬಕ್ಕೆ ಈ ಮೊಟ್ಟೆನ ಹಾಕಿಬಿಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಮೊಟ್ಟೆ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ನಂತರ ಇದನ್ನು ಕ್ಲೋಸ್ ಮಾಡಿಬಿಡಿ ಕ್ಯಾಪಲ್ಲಿ. ಕ್ಯಾಪನ್ನು ಹಾಕಿದ ಮೇಲೆ ಇದನ್ನು ಈ ರೀತಿಯಾಗಿ ನೀವು ಶೇಕ್ ಮಾಡಬೇಕು. ಅಂದರೆ ಮೊಟ್ಟೆ ಇದೆಯಲ್ಲ, ಅದು ಸ್ವಲ್ಪ ಒಳಗಡೆ ಆ ಕಡೆ ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಸ್ವಲ್ಪ ಡ್ಯಾಮೇಜ್ ಆಗಬೇಕು. ಈ ಥರ ನೋಡಿ, ಇದು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ. ಇದನ್ನು ಈಗ ನಾವು ಓಪನ್ ಮಾಡಬೇಕು. ನೋಡಿ, ಈ ಥರ ಸ್ವಲ್ಪ ಓಪನ್ ಆಗಿದೆಯಲ್ಲ, ಈಗ ನಿಮ್ಗೆ ಇದನ್ನು ಸಿಪ್ಪೆ ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ, ಈಸಿಯಾಗಿ ಬರ್ತದೆ. ಮೊಟ್ಟೆ ಕೂಡ ಡ್ಯಾಮೇಜ್ ಆಗಲ್ಲ, ಆ ರೀತಿಯಾಗಿ ಬರ್ತದೆ. ನೋಡಿ, ತುಂಬ ಸುಲಭವಾಗಿ ನಾವು ಮೊಟ್ಟೆ ಸಿಪ್ಪೆನ ಈ ರೀತಿ ಮಾಡ್ಕೊಂಡು ತೆಗೀತಾ ಬರ್ಬೋದು. ನೋಡಿ, ತುಂಬ ಈಸಿಯಾಗಿ ಬರ್ತದೆ. ಮೊಟ್ಟೆ ಕೂಡ ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗ್ತಾಯಿಲ್ಲ. ನೋಡಿ, ಫಸ್ಟ್ ಕ್ಲಾಸಾಗಿ ಮೊಟ್ಟೆ ಸಿಪ್ಪೆನ ಎಷ್ಟು ಈಸಿಯಾಗಿ ತೆಗೆದೆ. ನೋಡಿ, ಈ ಟೆಕ್ನಿಕ್ ಯೂಸ್ ಮಾಡಿದರೆ ಮೊಟ್ಟೆ ಚೂರು ಕೂಡ ಡ್ಯಾಮೇಜ್ ಆಗದ ರೀತಿಯಲ್ಲಿ ನೀವು ಸಿಪ್ಪೆನ ತೆಗಿಬೋದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮೊಟ್ಟೆಗೆ ಒಂಚೂರು ಕೂಡ ಡ್ಯಾಮೇಜ್ ಆಗದೇನೆ ಬೇಯಿಸೋದು ಮತ್ತು ಸಿಪ್ಪೆ ತೆಗೆದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.